ಒಂದು ಹಸಿನಲ್ಲಿ ಇದ್ದರೂ ಮಿಲ್ಕಿಂಗ್ ಮಿಷಿನ್ ಹಾಕಬೇಕು, ದೊಡ್ಡವರು ಹಾಕಬೇಕು. ಸಣ್ಣ ರೈತರು ಯಾಕೆ ಹಾಕಲ್ಲ ಅಂದರೆ ದುಡ್ಡಲ್ಲಿ ಏನೋ ಉಳ್ಸಕ್ಕೆ ಹೋಗ್ತಾರೆ. 10-20 ಲೀಟ್ರ್ ಹಸು ಕೊಡೋದು ಎಷ್ಟೋ ತನಕ ಕರಿತೀರಾ? ಸೋಲ್ ಬರುತ್ತೆ. ಇನ್ನೂ ನಾವು ಮಿಲ್ಕಿಂಗ್ ಮಿಷಿನ್ ಬೇಡ, ನಾವು ಕೈಲೇ ಕರಿತೀವಿ. ಎಷ್ಟು ದಿನ ಕೈಲಿ ಕರಿಯೋಕ್ಕಾಗುತ್ತೆ? ವಯಸ್ಸಾಗ್ತಾ ಹೋಗ್ತಾ ಅವ್ರಿಗೇನು ಶಕ್ತಿ ಬರಲ್ಲ ಸರ್, ಯಾರಿಗೇ ಆಗಲಿ. ನಾವೇ ಚೆನ್ನಾಗಿಲ್ಲ ಅಂದರೆ ಎಷ್ಟು ದಿನ ಆಗುತ್ತೆ? ತುಂಬ ವರ್ಷ ಆದಮೇಲೆ ಕೈ ನೋವು ಬರೋದು. ನೀವು ಮಿಲ್ಕಿಂಗ್ ಮಿಷಿನ್ ಆದರೆ ಕೈಯೇ ಕರೋದಕ್ಕಿಂತ ಸ್ಮೂತಾಗೆ ಹಾಲು ಕರೀತೆ, ನೀಟಾಗಿರುತ್ತೆ. ಹಸುಗಳಿಗೂ ಒಳ್ಳೇದು, ಮನುಷ್ಯರಿಗೂ ಒಳ್ಳೇದು. ಒಂದು ಕಿಕ್ ಬಾರ್ ಅಂತ ಇದೆ, ಅದನ್ನ ಹಾಕೊಂಡು ಯಾವುದೇ ಎಂಥ ಹಸು ಒದೆಯೋದಾಗಲಿ ಏನಾರಾದ್ರೂ ಹಸುನ ಹಾಲು ಕರಿಬೋದು. ಮಿಲ್ಕಿಂಗ್ ಮಿಷಿನಿಂದ ಯಾವುದೇ ಥರದಾದ ತೊಂದರೆ ಯಾವುದೂ ಇಲ್ಲ. ಹೈನುಗಾರಿಕೆಯಲ್ಲಿ ಮಿಲ್ಕಿಂಗ್ ಮಿಷನ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಸರ್? ಮಿಲ್ಕಿಂಗ್ ಮಿಷನ್ನು ಯಾಕೆಂದರೆ ಹ್ಯಾಂಡ್ ಮಿಲ್ಕಿಂಗಲ್ಲಿ ತುಂಬ ಗಲೀಜು ಬರುತ್ತೆ, ತುಂಬ ಇದೆಲ್ಲ ಗಲೀಜೆಲ್ಲ ಆಗ್ತಾ ಇರುತ್ತೆ. ಈ ಮಿಲ್ಕಿಂಗ್ ಮಿಷನ್ ಇರೋದ್ರಿಂದ ಹಸುಗಳಿಗೆ ಒದೆಯೋದಾಗಲಿ ಬೇರೆ ಥರದ್ದು ಮತ್ತು ಬೇರೆ ಥರದ ಡಸ್ಟ್ ಆಗಲಿ ಯಾವ ಥರದವ್ರು ಹೋಗೋಲ್ಲ, ಚೆನ್ನಾಗಿರುತ್ತೆ. ಅದು ಕೈಲಿ ಕರಿಯೋಕ್ಕೆ ಎಷ್ಟೋ ತನಕ ಕರಿತೀರಾ ನೀವು? ಕರಿಯೋಕ್ಕೆ 5 ಲೀಟ್ರ್ ಕರಿಯೋಕ್ಕೆ ಚೆಂದ. 10-20 ಲೀಟ್ರ್ ಹಸು ಕೊಡೋದು ಎಷ್ಟೋ ತನಕ ಕರಿತೀರಾ? ಸೋಲ್ ಬರುತ್ತೆ, ಅದರಿಂದ ಕೆತ್ತಲು ಬಾವು ಹೋಗುತ್ತೆ. ಅದು ಒಳ್ಳೆ ಕಂಪ್ನಿ ಮಿಲ್ಕಿಂಗ್ ಮಿಷಿನ್ ಆದರೆ ಸೈಮಲ್ಟೇನಿಯಸ್ ಕೈಯೇ ಕರೋದಕ್ಕಿಂತ ಸ್ಮೂತಾಗೆ ಹಾಲು ಕರೀತೆ, ನೀಟಾಗಿರುತ್ತೆ. ಈಗ ಕೆಲವರು ಮಿಲ್ಕಿಂಗ್ ಮಿಷನ್ ಉಪಯೋಗಿಸಿದ್ರೆ ಅದು ಹಸುಗಳಿಗೆ ನೋವಾಗುತ್ತೆ, ರಕ್ತ ಬರುತ್ತೆ ಅಂತೆಲ್ಲ ತಪ್ಪು ಮಾಹಿತಿ ಸರ್. ಯಾವ ಥರನೂ ಅದು ರಕ್ತ ಬರೋದು, ರಕ್ತ ಯಾವಾಗ ಬರುತ್ತೆ ಗೊತ್ತಾ? ನರದಲ್ಲಿ ಡ್ಯಾಮೇಜ್ ಇದ್ದರೆ ಮಾತ್ರ ರಕ್ತ ಬರುತ್ತೆ. ನಮ್ಮಲ್ಲಿ ಕೆಲವೊಂದು ಹಸಿನಲ್ಲಿ ರಕ್ತನೂ ಬಂದಿದೆ. ಯಾಕೆ ಅಂದರೆ ಅದರಲ್ಲಿ ನರ ಸ್ಟಾರ್ಟಿಂಗಲ್ಲಿ ವೀಕ್ನೆಸ್ಸು ಏನಾರ ಪ್ರಾಬ್ಲಮ್ ಇದ್ದರೆ ಮಾತ್ರ ಬರುತ್ತೆ. ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ, ಅದು ಕೊಡಿಸಿದರೆ ಮಾತ್ರ. ಮಿಲ್ಕಿಂಗ್ ಮಿಷಿನಿಂದ ಯಾವುದೇ ಥರದಾದ ತೊಂದರೆ ಯಾವುದೂ ಇಲ್ಲ ಸರ್. ಮಿಲ್ಕಿಂಗ್ ಮಿಷಿನ್ ತುಂಬ ಬೆಸ್ಟು, ತುಂಬ ಒಳ್ಳೆಯದು ಸರ್. ಹಸುಗಳಿಗೂ ಒಳ್ಳೆಯದು, ಮನುಷ್ಯರಿಗೂ ಒಳ್ಳೆಯದು ಮಿಲ್ಕಿಂಗ್ ಮಿಷಿನು. ಯಾಕೆಂದರೆ ಒಂದು ಹಸಿನಲ್ಲಿ ಇದ್ದರೂ ಮಿಲ್ಕಿಂಗ್ ಮಿಷಿನ್ ಹಾಕಬೇಕು, ದೊಡ್ಡವರು ಹಾಕಬೇಕು. ದೊಡ್ಡವರು ಯಾಕೆಂದರೆ ಹಾಕ್ತಾರೆ. ಸಣ್ಣ ರೈತರು ಯಾಕೆ ಹಾಕಲ್ಲ ಅಂದರೆ ದುಡ್ಡಲ್ಲಿ ಏನೋ ಉಳ್ಸಕ್ಕೆ ಹೋಗ್ತಾರೆ. ಬಟ್ ಆದರೆ ನಾವು ಇಂಪ್ರೂವೈಸ್ ಆಗಬೇಕು. ಒಳ್ಳೊಳ್ಳೆ ಹಸುಗಳ್ನ ಇದನ್ನು ಹಾಕ್ತಾ ಇರ್ತೇವೆ ಕೆಲವೊಂದು. ಹಂಗಾಗಿ ಫಾರಿನಲ್ಲೆಲ್ಲ ಯಾವ ಥರ ಆಗುತ್ತೆ ಅಂದರೆ ಅಲ್ಲೆಲ್ಲ ಸಿಸ್ಟಮೇ ಚೇಂಜ್ ಇರುತ್ತೆ. ನಾವು ಯಾಕೆ ಇಲ್ಲಿ ಇಂಡಿಯಾದಲ್ಲಿ ಇನ್ನೂ ನಾವು ಮಿಲ್ಕಿಂಗ್ ಮಿಷಿನ್ ಬೇಡ, ನಾವು ಕೈಲೇ ಕರಿತೀವಿ. ಎಷ್ಟು ದಿನ ಕೈಲಿ ಕರಿಯೋಕ್ಕಾಗುತ್ತೆ? ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಯಾರು ಇಲ್ದ ಹೋದ್ರೆ ಮಿಲ್ಕಿಂಗ್ ಮಿಷಿನ್ ಯಾರು ಸಣ್ಣ ಮಕ್ಳಿಗೆ ಕೊಟ್ಟರು ಏನಾರ ಒಂದು ಕಿಕ್ ಬಾರ್ ಅಂತ ಇದೆ, ಕಿಕ್ ಬಾರು ಅದನ್ನು ಹಾಕ್ಕೊಂಡು ಯಾವುದೇ ಎಂಥ ಹಸು ಒದೆಯೋದಾಗಲಿ ಏನಾರಾದ್ರೂ ಹಸುನ ಹಾಲು ಕರಿಬೋದು. ಎಷ್ಟೇ ಗಲಾಟೆ ಮಾಡಿದ್ರು. ಈಗ ಕೆಲವೊಂದು ಪಡ್ಡೆಗಳು ಇರ್ತವೆ, ನಮ್ಮಲ್ಲಿ ಕೆಲವೊಂದು ಪಡ್ಡೆಗಳಿದ್ದಾವೆ. ಯಾಕೆಂದರೆ ಅವಕ್ಕೆ ರೂಢಿ ಇರಲ್ಲ, ಹಾಲು ಕರಿಯೋಕ್ಕೆ ಹಗ್ಗ ಕಟ್ಕೋಬೇಕು, ಎಲ್ಲ ಮಾಡಬೇಕು. ಮಿಲ್ಕಿಂಗ್ ಮಿಷಿನ್ ಇದ್ದರೆ ಅದು ಯಾವುದೇ ಥರದಾದ ತೊಂದರೆ ಇರಲ್ಲ, ಆರಾಮಾಗಿ ಕರಿಬೋದು. ಯಾರು ವಯಸ್ಸಾದರೂ ಮಿಲ್ಕಿಂಗ್ ಮಿಷಿನ್ ಹಾಕ್ಬೋದು. ಕೆಲವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ಮಿಲ್ಕಿಂಗ್ ಮಿಷಿನ್ ಬಳಸೋದ್ರಿಂದ ಹಸುಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಆ ಥರ ಎಲ್ಲ ಅನ್ಕೊಂಡಿದ್ದಾರೆ. ಇಲ್ಲ ನೀವು ಏನು ತಪ್ಪು ತಿಳ್ಕೊಂಡಿದ್ದಾರೆ. ಈಗ ಕರುಗಳು ಯಾವ ಥರ ನೀವು ಕೆತ್ತಲಲ್ಲಿ ಇದು ಮಾಡುತ್ತೆ, ಸಕ್ಕಿಂಗ್ ಮಾಡುತ್ತೆ, ಆ ಥರ ನೀಟಾಗಿ ಮಿಲ್ಕಿಂಗಲ್ಲಿ ಸಕ್ಕಾಗುತ್ತೆ. ನಾಲ್ಕೂ ಸೈಮಲ್ಟೇನಿಯಸ್ಸಾಗಿ ನೀಟಾಗಿ ನಿಧಾನಕ್ಕೆ ಅದು ಸಕ್ ಮಾಡ್ಕೊತವೆ ಹಾಲನ್ನು. ಅದು ಯಾವುದೇ ಥರದಾದ ನರ್ವ್ ಡ್ಯಾಮೇಜ್ ಆಗೋದಾಗಲಿ, ಯಾವುದೇ ಥರದ ಇರಿಟೇಷನ್ ಯಾವುದೇ ಥರದ್ದಾಗಲ್ಲ. ಸೈಂಟಿಫಿಕ್ ಆಗಿ ನೋಡೋಕೆ ಹೋದರೆ ಕೆಲವರು ಕೈಯಲ್ಲಿ ಕರಿಬಾರ್ದು, ಅದೆಲ್ಲ ಬ್ಯಾಕ್ಟೀರಿಯಾ ಆಗುತ್ತೆ ಅಂತಾರೆ. ಅದ್ರ ಬಗ್ಗೆ ಹೇಳ್ತಾರೆ ಸರ್? ಹೌದು, ಸತ್ಯವಾದ ಮಾತು. ಬ್ಯಾಕ್ಟೀರಿಯಾ ಆಗೇ ಆಗುತ್ತೆ. ಯಾಕೆಂದರೆ ಕೈಲಿ ಕರೆದ್ರೆ ನೀವು ಉಗುರಲ್ಲಿ ಕೆಲವೊಂದು ಸತಿ ಟೈಟಲ್ಲಿ ಉಗುರಲ್ಲಿ ಕರಿತಾರೆ, ಕೆಲವೊಂದೊಂದು ಸತಿ ಕೆಲವೊಂದು ನೋಡಿ ಕೆಲವೊಂದು ಇದರಲ್ಲಿ ಹಸುಗಳು ತೊಟ್ಟುಗಳಲ್ಲಿ ಡ್ಯಾಮೇಜ್ ಮಾಡಿರ್ತಾರೆ. ಇದರಲ್ಲಿ ಯಾವುದರಲ್ಲಾಗಲಿ ಆ ಥರ ಪ್ರಾಬ್ಲಮ್ಮೇ ಇರಲ್ಲ. ಯಾಕೆಂದರೆ ಇದು ನೀಟಾಗಿ ಕೆತ್ತಲಿಗೆ ತುಂಬಾ ಮಲೆಗೆ ತುಂಬಾ ಇದಾಗಿರುತ್ತೆ, ನೀಟಾಗಿರುತ್ತೆ. ಹಸುಗಳಿಗೆ ಎಲ್ಲ ಅದು ಸೇಫ್ಟಿ, ಆರಾಮ್ಫುಲ್ ಯಾವುದೂ ಇರಲ್ಲ. ಆಮೇಲೆ ಸರ್ ಟೈಮಿಗೆ ಕರೆಕ್ಟಾಗಿ ಕರಿಬೋದಲ್ಲ ಸರ್? ಈಗ ಕೆಲವೊಂದು ಈಗ ಒಂದು ಹಸು ಕರಿತಾ ಇರ್ತಾರೆ, ಇನ್ನೊಂದು ಹಸುನ ಕೈಲಿ ಕೂತ್ಕೊಂಡು ಕರಿತಾ ಇರ್ತಾರೆ. ಕೆಲವೊಂದು ಸತಿ ಲೇಟ್ ಆಗುತ್ತೆ. ಮಿಲ್ಕಿಂಗ್ ಮಿಷಿನ್ ಇದ್ದರೆ ಆಟೋಮೆಟಿಕ್ಕಾಗಿ 5 ನಿಮಿಷ 10 ನಿಮಿಷದೊಳಗೆ ಎಲ್ಲ ಹಸುನು 10 ನಿಮಿಷ ಅರ್ಧ ಗಂಟೆ ಒಳಗೆ ನೀವು ಬೇಗನೆ ಕರೆದು ಅಲ್ಲೆಲ್ಲ ಕೆಲಸನೂ ಕಮ್ಮಿ ಆಗುತ್ತೆ. ಹಿಂದಿನ ಕಾಲದಲ್ಲಿ ಅಷ್ಟು ಶಕ್ತಿ ಇತ್ತು ಸರ್. ಈಗಿನ ಕಾಲದಲ್ಲಿ ಯಾರಿಗೆ ಶಕ್ತಿ ಇದೆ? ಎಲ್ಲಿ ಒಂದು ಕೆಲಸ, ಒಂದು ಹಸಿನ ಹಾಲು ಕರೀರಿ ಅಂದರೆ ಸುಸ್ತಾಗ್ತಾರೆ. 2 ಲೀಟ್ರ್ 3 ಲೀಟ್ರ್ ಕೊಡ್ತವೆ. ಅದನ್ನು ಯಾಕೆ ಸಾಕಬೇಕು? ಇವತ್ತು ಹೈನುಗಾರಿಕೆ ಹೆಂಗೆ ಇಂಪ್ರೂವ್ ಆಗಬೇಕು ಅಂದರೆ ಇವತ್ತಿನ ಖರ್ಚು ವೆಚ್ಚಕ್ಕೆ ಮಿನಿಮಮ್ಮು 8-10 ಲೀಟ್ರ್ ಕೊಡೋಂಥ ಹಸುಗಳು ಬೇಕು. ಹಸುಗಳಿದ್ದರೆ ನೀಟಾಗೆ ಅವರು ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ, ಬೇರೆಯವರು ಇದಾಗ್ತಾರೆ. ವಿತೌಟ್ ಮಿಲ್ಕಿಂಗ್ ಮಿಷಿನ್ನು ಬೇರೆ ಇಂಪ್ರೂವೈಸ್ ಆಗದೆ ಹೋದರೆ ಕಷ್ಟ ಆಗುತ್ತೆ ಸರ್. ಸರ್ವೈವಲ್ ಆಗೋಕ್ಕಾಗಲ್ಲ. ಜನ ಮುಂದೆ ಬರಬೇಕು. ಯಾಕೆಂದರೆ ಮಿಲ್ಕಿಂಗ್ ಮಿಷನ್ ಅಂದರೆ ಏನೋ ತಿಳ್ಕೊಂಡಿದ್ದಾರೆ, ಏನೋ ಒಂಥರ ತಪ್ಪು ಮಾಹಿತಿಗಳಿದೆ, ರಕ್ತ ಕರೀತೆ, ಬೇರೆ ಥರದ್ದಾಗುತ್ತೆ ಅಂತ. ಅದು ಯಾವುದೇ ಥರದ್ದು ಅದು ಯಾವುದೂ ಇಲ್ಲ. ಒಂದು 5 ಹಸು ಇಟ್ಕೊಂಡಿರ್ತಾರೆ, ಚೆನ್ನಾಗಿ ಇನ್ಕಮ್ ಬರ್ತಿರುತ್ತೆ. ಬಟ್ ಈ ಮಿಷನರಿಗಳಿಗೆ ಅವರು ದುಡ್ಡು ಹಾಕೋಕ್ಕೆ ಹೋಗ್ತಾ ಇರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅವರು ದೇವ್ರನಿಗೆ ಅವ್ರಿಗೆ ನಾವು ಯಾವತ್ತೂ ಅವ್ರಿಗೇನು ಫೋರ್ಸ್ ಮಾಡೋಕ್ಕಾಗಲ್ಲ. ಬಟ್ ಬೇರೆಯವ್ರ ಹತ್ರ ಒಂದು ಫಾರಮ್ಗಳಿಗೆ ಹೋಗಿ ನೋಡ್ಕೊಂಡು ತುಂಬ ತಿಳ್ಕೊಂಡು ಅವರು ಮಿಲ್ಕಿಂಗ್ ಮಿಷಿನ್ ಅವ್ರಿಗೆ ವಯಸ್ಸಾಗ್ತಾ ಹೋಗ್ತಾ ಅವ್ರಿಗೇನು ಶಕ್ತಿ ಬರಲ್ಲ ಸರ್, ಯಾರಿಗೇ ಆಗಲಿ. ಅವ್ರು ತುಂಬಾ ಯಾಕೆಂದರೆ ಪ್ರಾಯ ಬರ್ತಾರಲ್ಲ, ಹಂಗಾಗಿ ನೀವು ಮಿಲ್ಕಿಂಗ್ ಮಿಷಿನ್ ಆದರೆ ಒಂದು 4-5 ವರ್ಷ, ಯಾಕೆಂದ್ರೆ ನಾವು ಚೆನ್ನಾಗಿರಬೇಕು ಅಂತ ನಾವು ಮಾಡ್ತಾಯಿರ್ತೀವಿ. ನಾವೇ ಚೆನ್ನಾಗಿಲ್ಲ ಅಂದರೆ ಎಷ್ಟು ದಿನ ಆಗುತ್ತೆ? ಕೊನೆಗೆ ತುಂಬ ವರ್ಷ ಆದಮೇಲೆ ಕೈ ನೋವು ಬರೋದು, ಬೆರಳಿಗೆ ತುಂಬ ಸೆನ್ಸೇಷನ್ಗೆ ಪ್ರಾಬ್ಲಮ್ ಆಗ್ತವೆ, ಕೆಲವೊಂದು ನರ ಡ್ಯಾಮೇಜ್ ಆಗ್ತವೆ ನಮ್ಮವೇ.
ಯಾಕೆಂದರೆ ಸಕ್ಕಿಂಗ್ ಮಾಡ್ತೀವಲ್ಲ, ದಿನಕ್ಕೆ 30 ಲೀಟ್ರ್ 40 ಲೀಟ್ರ್ ಹಾಲು ಕರೆದ್ರೆ ಎಲ್ಲಿಂದ ಆಗುತ್ತೆ ಸರ್ ಕೆಲಸ? ಹಸು ಆರೋಗ್ಯನೂ ಮುಖ್ಯ, ಎರಡೂ ಆರೋಗ್ಯ ಮುಖ್ಯ ಅಂದರೆ ನೀವು ಮಿಲ್ಕಿಂಗ್ ಮಿಷಿನ್ ತಗೊಳ್ಳಿ. ಅದೇ ಈಗ ಅವ್ರ ಬಜೆಟಿಗೆ ತಕ್ಕಂಗೆ ತಗೊಂಬೋದು. ಹೌದೌದು ಸತ್ಯ. ಬಜೆಟ್ಟಿಗೆ ಈಗ 1 ಹಸುವಿನಿಂದ ಸ್ಟಾರ್ಟ್ ಆಗುತ್ತೆ, 2 ಹಸುದು ಇದೆ, ಮತ್ತು 20 ಹಸುದು ಇದೆ, ನಿಮಗೆ 40 ಹಸು 100 ಹಸುವಿನವರೆಗೂ ಇದ್ದಾವೆ. ಆದರೆ ಏನೇನು ಬಜೆಟ್ ಕಾಸ್ಟ್ ಇದೆ ತಗೊಳ್ಳಿ. ಬೇಕಾದ್ರೆ ನೀವು ವೆಸ್ಸಿಗಲ್ಲಿ ನಂದಿ ಅಂತ ಇದೆ, ಅಲ್ಲಿಗೆ ಹೋಗಿ ತುಂಬ ಒಳ್ಳೆ ಮಿಲ್ಕಿಂಗ್ ಮಿಷಿನ್ ಹೋಲ್ಸೇಲ್ ರೇಟಲ್ಲಿ ಕೊಡಿಸ್ತಾರೆ. ನಾನು ನಮ್ಮ ಕಸಿನ್ಸಿಗೆ ಎಲ್ಲರಿಗೂ ನಾನು ಒಳ್ಳೆ ಮಿಲ್ಕಿಂಗ್ ಮಿಷಿನ್ನು ಕೊಡಿಸಿದ್ದೀನಿ. ತುಂಬ ಒಳ್ಳೆ ರೀಸನಬಲ್ ಪ್ರೈಸಿಗೆ ಕೊಡ್ತಾಯಿದ್ದಾರೆ.